ಅವಾಗ ಇವರೆಲ್ಲ ಎಲ್ಲಿದ್ರು ಅವಾಗ ನೀವು ಹೆಸರು ಕೇಳಿದ್ದೇನೆ ಅವಾಗ ಈ ಸಿದ್ದೇಶಿದು ಅವಾಗ ಏನು ಮಾಡ್ತಿದ್ದು ಗೊತ್ತೈತಾ ಟೂರಿಂಗ್ ಟಾಕೀಸ್ ಇತ್ತು ಒಂದೊಂದು ಗೊತ್ತೈತೆ ಇಲ್ಲ ಅದು ಬರ್ರಿ ಟೂರಿಂಗ್ ಟಾಕೀಸ್ ಇತ್ತು ಅವಾಗ ಬೆಂಗಳೂರಿಗೆ ಹೋಗಿ ರೀಲ್ ತರೋರು ಎಂಥ ರೀಲು ಅವಾಗ ಹಿಂಗಿರಲಿಲ್ಲ ಇಂಟರ್ನೆಟ್ ಕನೆಕ್ಷನ್ ಸಿಗಲಿಲ್ಲಲ್ಲ ಮಂಜಣ್ಣ ಇವನು ಸೇರಿ ಪಾರ್ಟ್ನರ್ಶಿಪ್ ಮ್ಯಾಗ ಮಾಡಿದ್ರು ಚಿತ್ರದುರ್ಗಕ್ಕೆ ಹೋಗಿ ಅಲ್ಲಿ ಪ್ಯಾಸೆಂಜರ್ ಹಾಕ್ಯಣರು ಅಂಬಾಸಿಡರ್ ಕಾರಿಗೆ ಯಾಕೆಂದ್ರೆ ಅಪ್ ಆ್ಯಂಡ್ ಡೌನ್ ಖರ್ಚು ಬರ್ಬೇಕಲ್ಲ ಉಳಿಬೇಕಲ್ಲ ಡೀಸೆಲ್ ಖರ್ಚು ಪೆಟ್ರೋಲ್ ಖರ್ಚು ಅದನ್ನು ಮಾಡಿ ಅಲ್ಲಿಂದ ರೀಲ್ ಹಾಕ್ಯಂದು ಬರೋರು ಬಂದು ಟೂರಿಂಗ್ ಟಾಕೀಸ್ನಾಗ ಟಿಕೆಟ್ ಹರಿತಿದ್ವಿ ಫಸ್ಟು ಆಮ್ಯಾಗ ಅಡಿಕೆ ಮಾರಾಟ ಮಾಡ್ತಿದ್ರು ಅದಕ್ಕೂ ಮಿಕ್ಸಿಂಗು ಚಾಕಿ ಕಲರ್ ಹಾಕೋದು ಈ ಕೆಲಸ ಮಾಡೋರು. ಶಾಮನೂರು ಕುಟುಂಬ ಭೀಮಸಮುದ್ರದ ಕುಟುಂಬ ರಾಜಕಾರಣದಲ್ಲಿ ಬಹಳ ಎತ್ತರಕ್ಕೆ ಬೆಳೆದಂತಹ ಈ ಎರಡೂ ಕುಟುಂಬಗಳ ನಡುವೆ ಹುಟ್ಟಿಕೊಂಡಿರುವ ರಾಜಕೀಯ ಸಂಘರ್ಷ ದಿನೇ ದಿನೇ ತೀವ್ರ ಸ್ವರೂಪ ಪಡೀತಾ ಇದೆ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಧ್ವಜಾರೋಹಣದ ನಂತರ ಮಾಧ್ಯಮಗೋಷ್ಠಿಯಲ್ಲಿ ಒಂದು ರೀಲ್ ಬಾಂಬನ್ನು ಹಾಕಿಬಿಟ್ಟಿದ್ದಾರೆ. ಅದು ಇವತ್ತು ದಾವಣಗೆರೆಯ ಜಿಲ್ಲೆಯಲ್ಲಿ ಅಂದರೆ ಮಧ್ಯ ಕರ್ನಾಟಕದಲ್ಲಿ ಬಹಳ ಕಾಳ್ಗಿಚ್ಚಿನಂತೆ ಆ ಸುದ್ದಿ ರಾಜ್ಯಾದ್ಯಂತ ಹಬ್ತಾ ಇದೆ. ಅದು ರೀಲ್ ಬಾಂಬ್ ಅಂತಲೇ ಈಗ ಕರೆಯೋದಕ್ಕೆ ಶುರು ಮಾಡಿದ್ದಾರೆ. ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದಂಥ ದಾವಣಗೆರೆ ಜಿಲ್ಲೆ ಯಾವತ್ತು BJP ಕೈವಶವಾಗುತ್ತೋ ಅವತ್ತಿನಿಂದಲೂ ಕೂಡ ಕಾಂಗ್ರೆಸ್ BJPಯ ಮೇಲೆ ಹರಿಹಾಯ್ತಾನೇ ಇತ್ತು. ಸತತವಾಗಿ 4 ಬಾರಿ CM ಸಿದ್ದೇಶ್ ಅವರು BJPಯಿಂದ ಸ್ಪರ್ಧೆ ಮಾಡಿ ಇಲ್ಲಿ MP ಆಗಿ ಆಯ್ಕೆಯಾಗಿರ್ತಾರೆ. ಇದು ಸಹಜವಾಗಿ ಕಾಂಗ್ರೆಸ್ಗೆ ಸಾಂಪ್ರದಾಯಿಕವಾಗಿ ಎದುರಾಳಿಯಾಗುವಂತೆ ಮಾಡುತ್ತೆ. SS ಮಲ್ಲಿಕಾರ್ಜುನ್ ಅದರಲ್ಲೂ 3 ಬಾರಿ ಸತತವಾಗಿ CM ಸಿದ್ದೇಶ್ವರ ವಿರುದ್ಧ ಸ್ಪರ್ಧೆ ಮಾಡಿ ಸೋಲ್ತಾರೆ. ಆ ಕಾರಣಕ್ಕೆ ಸಾಂಪ್ರದಾಯಿ ವೈರಿಗಳಂತೆಯೇ ಅವರು ವರ್ತನೆ ಮಾಡ್ತಾ ಇದ್ದಾರೆ. ಆ ರಾಜಕೀಯ ಸಂಘರ್ಷ ಅವರಿಬ್ಬರ ನಡುವೆ ಈಗ ತೀವ್ರ ಸ್ವರೂಪ ಪಡ್ಕೊಂಡು ತೀರಾ ಕೀಳು ಮಟ್ಟದ ಟೀಕೆ ಹಂತಕ್ಕೆ ತಲುಪಿರೋದು ಪ್ರಜ್ಞಾವಂತ ಮತದಾರರಲ್ಲಿ ರಾಜಕೀಯ ಮುತ್ಸದ್ದಿಗಳಲ್ಲಿ ಒಂದಿಷ್ಟು ಬೇಸರವನ್ನು ತರಿಸಿರೋದು ಸುಳ್ಳಲ್ಲ. ಅದು ಟೂರಿಂಗ್ ಟಾಕೀಸ್ ನಡೆಸಿ ಅದರಲ್ಲಿ ನಿಷೇಧಿತ ಸಿನಿಮಾಗಳನ್ನು ತೋರಿಸ್ತಾ ಇದ್ರು ಅನ್ನೋ ಆರೋಪ ಇದೆಯಲ್ಲ, ಇದು ಒಂದು ರೀತಿ ಮುಜುಗರ ತರುವಂತಹ ಸಂಗತಿ ಆಗಿದೆ. ಇದು ಜಿಲ್ಲೆಯ ಜನರಿಗೂ ಎಲ್ಲೋ ಒಂದು ರೀತಿ ಮುಜುಗರ ತರುವಂತಹ ಸಂಗತಿಯಾಗಿದೆ. ಇದು ಓನ್ಲಿ ಕನಕಪುರ, ರಾಮನಗರ ಆ ಭಾಗದಲ್ಲಿ DK ಶಿವಕುಮಾರ್ ಮತ್ತು HD ಕುಮಾರಸ್ವಾಮಿ ನಡುವೆ ಇಂಥದ್ದೊಂದು ಆರೋಪ, ಟೂರಿಂಗ್ ಟಾಕೀಸ್ ಸಿನಿಮಾದ ಆರೋಪ ನಡೀತಾ ಇತ್ತು. ಅದೇ ಸೇಮ್ ಆರೋಪ ಮಧ್ಯ ಕರ್ನಾಟಕದಲ್ಲಿ ಇವತ್ತು ನಡೆದಿರೋದು ಒಂದು ರೀತಿ ಸೋಜಿಗ ತಂದಿದೆ, ಇನ್ನೊಂದು ರೀತಿ ಆಶ್ಚರ್ಯ ತಂದಿದೆ, ಒಂದು ರೀತಿ ಕೆಲವರಿಗೆ ಪುಕ್ಕಟ್ಟೆ ಮನರಂಜನೆ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಸೊ ಯಾಕೆ ಆರೋಪ ಮಾಡಿದರು, ಎಲ್ಲ ಆರೋಪ ಮಾಡಿದರು, ಕೆಲವು ವಿಚಾರಗಳನ್ನು ಮಾಧ್ಯಮದವ್ರ ಜೊತೆಗೆ ಹಂಚಿಕೊಂಡ್ರು, ಇದರ ಎಲ್ಲ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ನಾನು ನಿಮ್ಮ ಮುಂದೆ ಇಡ್ತಾ ಬರ್ತೀನಿ. ಅದಕ್ಕಿಂತ ಮೊದಲು ತಮ್ಮೆಲ್ಲರಿಗೂ ನಮಸ್ಕಾರ. ಕನ್ನಡ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಲ್ಲಿಕಾರ್ಜುನ್ ಕಬ್ಬೂರು. ಕೆಲವು ದಿನಗಳು ನಾನು ಯೂಟ್ಯೂಬ್ ಮಾಡೋದಕ್ಕೆ ಬಿಡುವು ಕೊಟ್ಟಿದ್ದೆ. ಅದಕ್ಕೆ ನನ್ನದೇ ಆದ ಕೆಲವು ಕಾರಣಗಳಿದ್ದವು. ಆ ಕಾರಣದಿಂದ ಒಂದಿಷ್ಟು ಬಿಡುವನ್ನು ಪಡ್ಕೊಂಡಿದ್ವಿ. ಈಗ ಮತ್ತೆ ಯೂಟ್ಯೂಬ್ ಚಾನಲ್ ಮುಂದುವರಿತಾ ಇದೆ. ನಾನು ಎಲ್ಲ ಥರದ ಸಂಗತಿಗಳನ್ನು ಯೂಟ್ಯೂಬ್ ಮಾಡಿ ಹಾಕೋದು ಆ ಥರದ್ದು ಮಾಡಲ್ಲ. ಕೆಲವು ಇಂಟ್ರೆಸ್ಟಿಂಗ್ ಆದ ಸಂಗತಿಗಳನ್ನು, ರಾಜಕೀಯ ವಿಶ್ಲೇಷಣೆಗಳನ್ನು, ಅದು ಸಾಮಾಜಿಕವಾಗಿರ್ಬೋದು, ಧಾರ್ಮಿಕ ಆಗಿರ್ಬೋದು, ಕೆಲವು ಹೋರಾಟಗಳಾಗಿರ್ಬೋದು, ಈ ಥರ ಜನಕ್ಕೆ ಇಂಟ್ರೆಸ್ಟಿಂಗ್ ಆಗಿರೋ ಸಂಗತಿಗಳನ್ನು ಮತ್ತು ಒಂದಿಷ್ಟು ತಿಳುವಳಿಕೆ ನೀಡಬಹುದಾದ ಸಂಗತಿಗಳನ್ನು ಕುರಿತು ನಾನು ಯೂಟ್ಯೂಬಲ್ಲಿ ನಾನು ವಿಡಿಯೋಗಳನ್ನು ಹಂಚ್ಕೊಳ್ತೀನಿ. ಇದಕ್ಕೆ ತಮ್ಮೆಲ್ಲರೂ ಸಹಕಾರ ಇರಲಿ. ಈಗಾಗಲೇ ನನಗೆ ಸಾಕಷ್ಟು ಬೆಂಬಲವನ್ನು ನೀವು ವ್ಯಕ್ತಪಡಿಸಿದ್ದೀರಾ. ಮತ್ತಷ್ಟು ನಿಮ್ಮ ಸ್ನೇಹಿತರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಮತ್ತು ಆ ಚಾನಲ್ಗಳಲ್ಲಿ ನಾನು ಬಿತ್ತರಿಸುವ ಮಾಹಿತಿಯನ್ನು ತಾವು ಕೂಡ ನೋಡಿ ಮತ್ತು ವಿಶ್ಲೇಷಣೆ ಮಾಡ್ಬೋದು. ಆ ಕಮೆಂಟ್ ಬಾಕ್ಸಲ್ಲಿ ನೀವು ಕೂಡ ಕಮೆಂಟ್ ಮಾಡಿ ನನಗೆ ಸಲಹೆ ಸಹಕಾರಗಳನ್ನು ನೀಡ್ಬೋದು. ನಾನು ಮುಕ್ತವಾಗಿ ಸ್ವೀಕರಿಸ್ತೀನಿ. ಸದಾ ನಿಮ್ಮ ಸಹಕಾರ ನನಗಿರಲಿ ಅಂತ ಕೋರಿಕೊಳ್ತಾ ಇವತ್ತಿನ ಬಹಳ ಪ್ರಮುಖವಾದ ಸಂಗತಿಯನ್ನು ನಾನು ನಿಮ್ಮ ಜೊತೆಗೆ
ಚರ್ಚೆ ಮಾಡ್ತೀನಿ. ಕಾಂಗ್ರೆಸ್ ಈಗ ಗತವೈಭವದ ಪಡ್ಕೊಂಡು ಭಾಳ ಅತ್ಯುತ್ಸಾಹದ ಸ್ಥಿತಿಯಲ್ಲಿದೆ. ಸಂಸದ ಸ್ಥಾನ ಕೂಡ ಈಗ ಕಾಂಗ್ರೆಸ್ ಪಾಲಾಗಿದೆ. ಈ ಜಿಲ್ಲೆಯ ಹರಿಹರ ಒಂದು ಕ್ಷೇತ್ರ ಬಿಟ್ಟು ಉಳಿದಂತೆ 7 ಕ್ಷೇತ್ರಗಳು ಕೂಡ ಕಾಂಗ್ರೆಸ್ ವಶದಲ್ಲಿರೋದ್ರಿಂದ ಈಗ ಕಾಂಗ್ರೆಸ್ ತನ್ನ ಗತವೈಭವವನ್ನು ಪಡ್ಕೊಂಡು ಒಂದು ಭದ್ರಕೋಟೆಯಾಗಿ ಇದೆ ಅಂತ ಹೇಳ್ಬೋದು. ಇವತ್ತು ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಸ್ ಮಲ್ಲಿಕಾರ್ಜುನ್ ಅವರು ಧ್ವಜಾರೋಹಣ ಮಾಡಿದ ನಂತರ ಮಾಧ್ಯಮಗೋಷ್ಠಿಯನ್ನು ತಮ್ಮದೇ ಸಂಸ್ಥೆ ಬಾಪೂಜಿ ವಿದ್ಯಾಸಂಸ್ಥೆಯ ಮೆಡಿಕಲ್ ಕಾಲೇಜಿನ ಒಂದು ಸಭಾಂಗಣದಲ್ಲಿ ಇವತ್ತು ಮಾಧ್ಯಮಗೋಷ್ಠಿ ನಡೆಸಿದರು. ಕನ್ನಡ ಭಾರತಿ ವತಿಯಿಂದ ನಾನು ಆ ಪ್ರೆಸ್ ಮೀಟಿಗೆ ಹೋಗಿದ್ದೆ. ಅಲ್ಲಿ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಕಾಂಗ್ರೆಸ್ ಮತ್ತು BJPಯ ಉನ್ನತ ನಾಯಕರು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾರೆ ಅಂತೇಳಿ ಹರಿಹರದ ಶಾಸಕರಾದಂಥ BP ಹರೀಶ್ ಅವರು ಆರೋಪ ಮಾಡಿದ್ದಾರೆ. ಅದರಲ್ಲೂ ತಮ್ಮ ಬಗ್ಗೆ ಆರೋಪ ಮಾಡಿದ್ದಾರೆ ಅಂತೇಳಿ ನಾನು ಸಚಿವರ ಗಮನ ಸೆಳಿತೀನಿ. ಹಾಗೆ ಸಚಿವರು ನೇರವಾಗಿ ಹರೀಶ್ ಅವರ ಎತ್ತಿರುವಂಥ ಪ್ರಶ್ನೆಗೆ ಉತ್ತರ ಕೊಡ್ದೇನೆ, ಕನ್ನಡ ಭಾರತಿ ಎತ್ತಿದಂಥ ಪ್ರಶ್ನೆಗೆ ಉತ್ತರನೇ ಕೊಡ್ದೇನೆ ಅವರು ಮಾಜಿ ಸಂಸದರಾದಂಥ GM ಸಿದ್ದೇಶ್ ಅವ್ರ ಕಡೆಗೆ ತಿರುಗಿಸ್ಬಿಡ್ತಾರೆ. ಸೊ ಹಾಗಾಗಿ ಜಾಣ ಉತ್ತರವನ್ನು ಕೊಡುವಂಥ ಪ್ರಯತ್ನ ಮಾಡ್ತಾರೆ ಅವರಲ್ಲಿ. GM ಸಿದ್ದೇಶ್ ಅವ್ರ ಬಗ್ಗೆ ಅರಿವು ಆಯಿತು. ಅವರು ಮೊದಲು ಟೂರಿಂಗ್ ಟಾಕೀಸ್ ನಡೆಸೋದ್ರ ಮೂಲಕ ಅವರು ವೃತ್ತಿಯನ್ನು ಆರಂಭ ಮಾಡಿದರು. ಅಲ್ಲಿ ಅವರು ಬಿಸ್ನೆಸ್ ಮಾಡಿದರು. ಅಲ್ಲಿ ನಿಷೇಧಿತ ಸಿನಿಮಾಗಳನ್ನು ತೋರಿಸ್ತಾ ಇದ್ರು ಅನ್ನೋ ಅರ್ಥದಲ್ಲಿ ಅವರು ರೀಲ್ಗಳನ್ನು ಬೆಂಗಳೂರಿಂದ ತಂದು ಅಲ್ಲಿ ಸಿನಿಮಾಗಳನ್ನು ತೋರಿಸ್ತಾ ಇದ್ರು. ಇವರೇ ಟಿಕೆಟ್ ಹರಿತಾ ಇದ್ರು. ಇವರು ಮತ್ತು ಇನ್ನೊಬ್ಬ ಮಂಜಪ್ಪ ಅಂತೇಳಿ GM ಸಿದ್ದೇಶ್ವರ ಜೊತೆ ಮಂಜಪ್ಪ ಅನ್ನೋರು ಪಾರ್ಟ್ನರಲ್ಲಿ ಮಾಡಿದ್ರು. ಅದು ನಿಮಗೆ ಗೊತ್ತಾ ಅಂತ ಮಾಧ್ಯಮದವ್ರಿಗೆ ಪ್ರಶ್ನೆ ಕೇಳ್ತಾರೆ. ಬಹುತೇಕ ಮಾಧ್ಯಮದವ್ರಿಗೆ ಯಾರಿಗೂ ಗೊತ್ತಿರಲ್ಲ ಅನ್ಸುತ್ತೆ. ಎಲ್ಲ ಇತ್ತೀಚಿನ ತಲೆಮಾರಿನವರಲ್ಲಿ ಇದ್ದಿದ್ದರಿಂದ, ಎಲ್ಲ ಒಂದು 50-55 ವರ್ಷದ ಒಳಗಿನವ್ರು ಇದ್ದಿದ್ದರಿಂದ ಪ್ರಾಯಶಃ ಗೊತ್ತಿಲ್ಲ ಆ ಹಿಂದಿನ ವಿಚಾರಗಳು. ಸಂಸದರಾದಂಥ ಈಗಿನ GM ಸಿದ್ದೇಶ್ವರು ಅವರು ಚಿತ್ರದುರ್ಗಕ್ಕೆ ಕಾರಲ್ಲಿ ಹೋಗಿ ಅಲ್ಲಿಂದ ಮತ್ತೆ ಕಾರಲ್ಲಿ ಪ್ಯಾಸೆಂಜರ್ನ ಹಾಕ್ಕೊಂಡು ಹೋಗ್ತಾ ಇದ್ರು, ಸೀಟ್ ಹಾಕ್ಕೊಂಡು, ಯಾಕೆಂದರೆ ದುಡ್ಡು ಹಾಕಬೇಕು ಅಂತ ಹೇಳಿಬಿಟ್ಟು. ಬೆಂಗಳೂರಿಗೆ ಹೋಗಿ ಅಲ್ಲೆಲ್ಲ ಹೋಗಿ ಆ ಥರದ ರೀಲ್ಗಳನ್ನು ಹುಡುಕೊಂಡು ಅದನ್ನು ತೊಗೊಂಬಂದು ಇಲ್ಲಿ ಮಂಜಪ್ಪ ಅನ್ನೋರ ಜೊತೆ ಸೇರಿಕೊಂಡು ಇವರೇ ಟಿಕೆಟ್ ಹರಿದು ತೋರಿಸ್ತಾ ಇದ್ರು. ಇಂಥ ಸಿನಿಮಾಗಳನ್ನು ತೋರಿಸಿಬಿಟ್ಟು ದುಡ್ಡು ಮಾಡ್ತಾ ಇದ್ರು ಅಂತಲೇ ಅನ್ನೋ ಅರ್ಥದಲ್ಲಿ ಅವರ ಸಚಿವರು ಮಾತನಾಡ್ತಾರೆ ಸುದ್ದಿಗೋಷ್ಠಿಯಲ್ಲಿ. ಅದರ ನಂತರ ಈ ಅಡಿಕೆಗೆ ಏನೇನೋ ಮಿಶ್ರಣ ಮಾಡಿ ಅದರಲ್ಲಿ ದುಡ್ಡು ಮಾಡ್ತಾರೆ. ಯಾವುದು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಶ್ರೀಮಂತರಾಗಿರೋದು ಭಾಳ ಅಡ್ಡದಾರಿಯಲ್ಲಿ ಶ್ರೀಮಂತರಾಗಿದ್ದಾರೆ ಅನ್ನೋ ಅರ್ಥದಲ್ಲಿ ಸಚಿವರು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ. ಅದ್ರ ಜೊತೆಗೆ ಅವರೇನು ಅಂತ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಲ್ಲ, ಒಂದು ಕೆಲಸ ತೋರಿಸಲಿ. ಧೀಮಂತ ನಾಯಕ ಅಂತೇಳಿ ಜಾಹೀರಾತು ಕೊಟ್ಕೊತಾರೆ. ಯಾವ ಧೀಮಂತ ನಾಯಕರವರು? ಅವರು ಅಂಡರ್ ಪಾಸ್ ಮಾಡಿದ್ದಾರೆ ಅಶೋಕ ಟಾಕೀಸ್ ಹತ್ರ. ಅಲ್ಲಿ ಏನು ನೋಡ್ರಿ, ಅದು ಯಾವ ಪರಿಸ್ಥಿತಿ ಇದೆ, ನೀರು ನಿಂತ್ಕೊಳ್ಳುತ್ತೆ, ಅಲ್ಲಿ ಹೋಗೋಕ್ಕಾಗತ್ತಾ? ಅವ್ರದ್ದು ಸ್ಟ್ಯಾಚ್ಯೂ ಮಾಡಿರಿ ಹೋಗಿ ಅಂತೇಳಿ ವ್ಯಂಗ್ಯವಾಗಿ ಹೇಳ್ತಾರೆ. ಸೊ ಸಚಿವರು ಈ ರೀತಿ ಟಾಂಗ್ ಕೊಡ್ತಾರೆ. ಸೊ ಈ ಸಚಿವರು ಆರೋಪ ಮಾಡಿದಂಥ ಸಂಗತಿಯನ್ನು ಕನ್ನಡ ಭಾರತಿಯಿಂದ ನಾನು GM ಸಿದ್ದೇಶ್ ಅವರಿಗೆ ಪ್ರತಿಕ್ರಿಯೆಯನ್ನು ಕೇಳ್ತೀನಿ. ಅವ್ರಿಗೆ ಫೋನ್ ಮಾಡಿ ಅವರು ಸಂಪೂರ್ಣವಾಗಿ ನಿರಾಕರಿಸ್ತಾರೆ. ಆ ಥರದ ಸಿನಿಮಾಗಳನ್ನು ನಾವು ಯಾವತ್ತೂ ತೋರಿಸಿಲ್ಲ, ನಾವು ಆ ಥರದ ಕೆಲಸ ಮಾಡಿಲ್ಲ. ಆದರೆ ಟೂರಿಂಗ್ ಟಾಕೀಸ್ ಇದ್ದಿದ್ದು ನಿಜ. ನಾನು ಮಂಜಣ್ಣ ಅನ್ನೋರು ಸೇರಿಕೊಂಡು ಆ ಟಾಕೀಸನ್ನು ಮಾಡಿದ್ದು ನಿಜ, ರೀಲ್ ತರ್ತಿದ್ದು ನಿಜ. ಒಳ್ಳೆ ಸಿನಿಮಾಗಳನ್ನು, ಸದಾಬರಿಕೆ ಸಿನಿಮಾಗಳನ್ನೇ ನಾವು ತೋರಿಸ್ತಾ ಇದ್ದಿದ್ದು. ಅಲ್ಲಿ ಯಾರೋ DK ಶಿವಕುಮಾರ್, HD ಕುಮಾರಸ್ವಾಮಿ ಅವರು ಮಾಡಿದಂತಹ ಸೇಮ್ ಆರೋಪವನ್ನು ಇಲ್ಲಿ ತಂದು ಜನರ ದಿಕ್ತಪ್ಪಿಸುವಂಥ ಹೇಳಿಕೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಕೊಡ್ತಾರೆ ಅಂತೇಳಿ ಅವರು ನಮಗೆ ಪ್ರತಿಕ್ರಿಯೆಯನ್ನು ಕೂಡ ದೂರವಾಣಿ ಮೂಲಕ ಕೊಟ್ಟರು. ಆಮೇಲೆ ಇನ್ನೂ ಎಷ್ಟು ಆರೋಪ ಮಾಡ್ತಾರೆ ಮಾಡಲಿ, ನಾನು ಅವೆಲ್ಲವನ್ನೂ ಸೇರಿಸಿ ನಾನು ಒಂದು ಪ್ರೆಸ್ ಮೀಟ್ ಮಾಡ್ತೀನಿ, ಅವೆಲ್ಲವಕ್ಕೂ ಜವಾಬು ಕೊಡ್ತೀನಿ. ನಾನು ಎದುರಿ ಓಡಿ ಹೋಗುವಂಥ ವ್ಯಕ್ತಿಯೆಲ್ಲ. ಸತತವಾಗಿ 4 ಬಾರಿ ಇಲ್ಲಿನ ಜನ ನನ್ನನ್ನು ಆಯ್ಕೆ ಮಾಡಿ ಆಶೀರ್ವಾದ ಮಾಡಿ ನನ್ನನ್ನು ಸಂಸದರನ್ನಾಗಿ ಮಾಡಿದ್ದಾರೆ. ನನಗೂ ಅಪಾರವಾದ ಜನರ ಬೆಂಬಲ ಇದೆ. ಹಾಗಾದರೆ ಶಾಮನೂರು ಕುಟುಂಬ ಬೆಳೆದಿದ್ದು ಹೆಂಗೆ? ಶಾಮನೂರು ಕುಟುಂಬ ಯಾವ ರೀತಿ ಅವರು ವ್ಯಾಪಾರ ಮಾಡಿದರು? ಯಾವುದು ಕೂಲಿಯಾಗೋ ಕಾಳು ಯೋಜನೆಯಲ್ಲಿ ಬರೋಂಥ ಅಕ್ಕಿಯನ್ನು ತೊಗೊಂಡು ಅವ್ರು ಏನು ಮಾಡಿದರು ಗೊತ್ತಾ ನಿಮಗೆ ಅಂತ ಅವರು ಮಾಧ್ಯಮದವ್ರನ್ನ ಪ್ರಶ್ನೆ ಕೇಳ್ತಾರೆ. ಹೇಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರೇನು ಮಾಡ್ತಾಯಿದ್ರು ಗೊತ್ತಾ ನಿಮಗೆ ಟೂರಿಂಗ್ ಟಾಕೀಸಲ್ಲಿ ಅಂತ ಕೇಳ್ತಾರೆ. ಅವ್ರೇನು ಮಾಡ್ತಾಯಿದ್ರು ಗೊತ್ತಾ ಕೂಲಿಯಾಗೋ ಕಾಳು ಯೋಜನೆಯಲ್ಲಿ ಏನು ಮಾಡಿದರು? ಕರೆಂಟ್ ಮಿಸ್ಯೂಸ್ ಮಾಡಿದರು ಅನ್ನೋದು ಮಾಹಿತಿ ನಿಮ್ಗೆ ಏನಾರು ಗೊತ್ತಿದೆಯಾ ಮಾಧ್ಯಮದವರಿಗೆ? ಈ ಎಲ್ಲ ವಿಚಾರಗಳು ವಿಧಾನಸಭೆಯಲ್ಲಿ ಕೂಡ ಚರ್ಚೆ ಆಯಿತು, ನಿಮಗೆ ಗೊತ್ತಿದೆಯಾ?
ಎಲ್ಲವನ್ನು ಸೇರಿಸಿ ಇನ್ನೂ ಎಷ್ಟು ಆರೋಪ ಮಾಡ್ತಾರೆ ನನ್ನ ಮೇಲೆ ಮಾಡಿ ಕೆಂಡಾಮಂಡಲವಾಗಿ ಬಿಟ್ಟಿದ್ದಾರೆ ಅವರು. ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಿದಂಥ ಆರೋಪದಿಂದ, ಟೂರಿಂಗ್ ಟಾಕೀಸ್ ಅನ್ನೋ ಬಾಂಬ್ನಿಂದ ಕೇರಳಕ್ಕೆ ಕೆಂಡುವಾಗಿರೋ ಮಾಜಿ ಸಂಸದ GM ಸಿದ್ದೇಶ್ವರು, ನಾನು ಒಂದು ಪ್ರೆಸ್ ಮೀಟ್ ಮಾಡ್ತೀನಿ, ಇನ್ನೂ ಒಂದಿಷ್ಟು ಆರೋಪಗಳನ್ನು ಮಾಡಲಿ, ಅವೆಲ್ಲವನ್ನು ಕಲೆಕ್ಟಿವ್ ಆಗಿ ಸೇರಿಸಿ ನಾನೊಂದು ಸರಿಯಾದ ಉತ್ತರವನ್ನು ಅವರಿಗೆ ಕೊಡ್ತೀನಿ. ನಾನು ಹೆಂಗೆ ಬೆಳೆದೆ, ನಾನು ಹೆಂಗೆ ಬಿಸ್ನೆಸ್ ಮಾಡಿದೆ, ನಾನು ಹೆಂಗೆ ರಾಜಕಾರಣಕ್ಕೆ ಬಂದೆ, ನಾನು ಹೆಂಗೆ ಪಕ್ಷವನ್ನು ಕಟ್ಟಿದೆ, ಇವೆಲ್ಲವಕ್ಕೂ ನಾನು ಉತ್ತರ ಕೊಡ್ತೀನಿ. ನನಗೆ ಉಡಾಫೆಯಾಗಿ ಮಾತನಾಡ್ತಾ ಇದ್ದಾರೆ ಅವರು. ನಾನು ಪಕ್ಷವನ್ನೇ ಕಟ್ಟಿಲ್ಲ, ಹೇಗೆ ನನ್ನನ್ನು ಗೆಲ್ಲಿಸೋದಕ್ಕೆ ಸಾಧ್ಯ? 4 ಬಾರಿ ನಾನು ಪಕ್ಷ ಕಟ್ಟಿಲ್ವಾ? ನಮ್ಮ ಪಕ್ಷದಲ್ಲಿ ಏನೋ ಭಿನ್ನ ಮತ ಹುಟ್ಟಿದೆ, ಭಿನ್ನಾಭಿಪ್ರಾಯಗಳಿದ್ದಾವೆ, ಅವನ್ನ ನಾವು ಮುಂದೆ ಸರಿಪಡಿಸ್ಕೊಳ್ತೀವಿ. ಸೊ ಅದನ್ನೇ ಬಳಸ್ಕೊಂಡು ಒಬ್ಬರನ್ನ ಎತ್ತಿ ಒಬ್ಬರನ್ನ ಇಳಿಸಿ ನನ್ನನ್ನು ತೇಜೋವಧೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇರೋದು ಸರಿಯಲ್ಲ. ಅವರ ಆರೋಪ ಸಂಪೂರ್ಣವಾದ ಸುಳ್ಳು ಅನ್ನೋದನ್ನು ಕನ್ನಡ ಭಾರತಿ ಯೂಟ್ಯೂಬ್ ಚಾನಲ್ಗೆ ಅವರು ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ. ನಾನು ಪ್ರೆಸ್ ಮೀಟ್ ಮಾಡ್ತೇನೆ ಅಂತ ದೂರವಾಣಿಯಲ್ಲಿ ಅವರು ಮಾತನಾಡಿದರು. ಹೀಗಾಗಿ ಆರೋಪಗಳು ತೀರಾ ಕೆಳಮಟ್ಟಕ್ಕೆ ಹೋಗ್ತಾ ಇದ್ದೇವೆ ಅಂತೇಳಿ ನನ್ನ ಕನ್ನಡ ಭಾರತಿ ವತಿಯಿಂದ ನಾವು ಒಂದು ಕಳಕಳಿ ಮನವಿ, ರಾಜಕಾರಣಿಗಳಲ್ಲಿ ತೀರಾ ಈ ಹಂತದ ಆರೋಪಗಳನ್ನು ಯಾರೂ ಮಾಡಬಾರ್ದು. ಸೈದ್ಧಾಂತಿಕವಾಗಿ ಒಬ್ಬ ರಾಜಕಾರಣಿಯನ್ನು, ಎದುರಾಳಿಯನ್ನು ವಿರೋಧ ಮಾಡೋದು ಸಹಜವಾಗೇ ಮಾಡ್ಬೋದು. ನಾವು ವಿರೋಧ ಮಾಡೋ ಬರದಲ್ಲಿ ತಾವೇನು ಅದಕ್ಕೆ ಪ್ರೂಫ್ ಏನಾದರೂ ಇದೆಯಾ? ಪ್ರೂಫ್ ಕೊಡೋದಕ್ಕೆ ಸಾಧ್ಯವ? ಜಿಲ್ಲಾ ಉಸ್ತುವಾರಿ ಸಚಿವರು ಕೊಡ್ತಾರಾ? ಹಾಗೆ ಅವರು ಕೂಡ ಕೇಳಿದರು. ಆ ಥರದ್ದು ಆರೋಪಗಳು ಎಲ್ಲೋ ಒಂದಿಷ್ಟು ನಮ್ಮ ವೈಯಕ್ತಿಕ ಪರ್ಸನಾಲಿಟಿಗೂ ಒಂದಿಷ್ಟು ಧಕ್ಕೆ ತರೋವಂಥದ್ದು ಅಂತ. ಹಾಗಾಗಿ ಯಾವುದೇ ಆರೋಪಗಳು ಬಹಳ ಸೈದ್ಧಾಂತಿಕವಾಗಿರಬೇಕು ಅನ್ನೋ ಕಾಳಜಿಯನ್ನು ಕನ್ನಡ ಭಾರತಿ ವ್ಯಕ್ತಪಡಿಸುತ್ತೆ. ಸಚಿವರು ಏನು ಮಾತನಾಡಿದರು ಅನ್ನೋದನ್ನು ನೀವು ಮುಂದಿನ ವಿಡಿಯೋಗಳೆಲ್ಲ ಸಂಪೂರ್ಣವಾಗಿ ನೋಡಿ. ಹೇಳಿರೋದು ಈಗ ತಂದೆರಾದ್ರೆ ಹೇಳಿರೋದು ಅದನ್ನೇ. ಮೂರ್ಖದ ನೀವು ದೊಡ್ಡರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾಡಿಲ್ಲ. ಯಾಕಂದ್ರೆ ರವೀಂದ್ರನಾಥ್ ನಾನು ನೋಡ್ದಂಗೆ ನಾವಿನ್ನೂ ಹೈಸ್ಕೂಲ್ನಾಗಿದ್ದಾಗ ಆರ್ಗನೈಸ್ ಮಾಡ್ಯಾರ. ಯಾವುದೋ ಪಾರ್ಟಿಗೋಸ್ಕರ ಜೀವನೇ ಮುಡುಪಾಗಿಟ್ಟಾರ ಅಂದರೆ ತಪ್ಪಾಗಲ್ಲ. ಯಾಕಪ್ಪ ಅಂದ್ರೆ ಅವಾಗ ನೋಡ್ದಂಗೆ ಅವರು ಈ ಕಿಣಿ, ಆಮೇಲೆ ಶಂಕರನಾರಾಯಣ, ಸಾಕ್ರೆ, ಆಮ್ಯಾಗ ಸೋಮನಾಥ್, BJP ಸೋಮನಾಥ ಅಂತಿದ್ವಿ ನಾವು, ಆಮ್ಯಾಗ ತಾರಾನಾಥ್, ಸಾಕ್ರೆ, ಇವರು ಒಂದು 8 ಜನ ಎಲ್ಲ ಸರ್ಕಲ್ಗಳೊಳಗೆ ಸಾಯಂಕಾಲ 5:30 6 ಗಂಟೆಗೆ ಕುತ್ಕೊಳ್ಳೋರು. ಕುತ್ಕೊಂಡ್ಬಿಟ್ಟು ಒಂದು ದಿವ್ಸಕ್ಕೆ ವಾರದ ಪ್ಲ್ಯಾನ್ ಹಾಕೋರು. ಹಳೆ ಊರಿನಾಗ, ಹೊಸ ಊರಾಗ ಎಲ್ಲ ಕಡೆಗೂ ಮಾಡಿ. ಅವಾಗ ಇವರೆಲ್ಲ ಎಲ್ಲಿದ್ರು? ಅವಾಗ ನೀವು ಹೆಸರು ಕೇಳಿದ್ದೇನೆ ಅವಾಗ ಸಿದ್ದೇಶಿದು. ಅವಾಗ ಏನು ಮಾಡ್ತಿದ್ದು ಗೊತ್ತೈತಾ? ಟೂರಿಂಗ್ ಟಾಕೀಸ್ ಇತ್ತು ಒಂದೊಂದು, ಗೊತ್ತೈತೆ ಇಲ್ಲ ಅದು? ಬರ್ರಿ ಟೂರಿಂಗ್ ಟಾಕೀಸ್ ಇತ್ತು. ಅವಾಗ ಬೆಂಗಳೂರಿಗೆ ಹೋಗಿ ರೀಲ್ ತರೋರು. ಎಂಥ ರೀಲು? ಅವಾಗ ಹಿಂಗಿರಲಿಲ್ಲ, ಇಂಟರ್ನೆಟ್ ಕನೆಕ್ಷನ್ ಸಿಗಲಿಲ್ಲಲ್ಲ. ಮಂಜಣ್ಣ ಇವನು ಸೇರಿ ಪಾರ್ಟ್ನರ್ಶಿಪ್ ಮ್ಯಾಗ ಮಾಡಿದ್ರು. ಚಿತ್ರದುರ್ಗಕ್ಕೆ ಹೋಗಿ ಅಲ್ಲಿ ಪ್ಯಾಸೆಂಜರ್ ಹಾಕ್ಯನಾರು ಅಂಬಾಸಿಡರ್ ಕಾರಿಗೆ. ಯಾಕೆಂದ್ರೆ ಅಪ್ ಆ್ಯಂಡ್ ಡೌನ್ ಖರ್ಚು ಬರ್ಬೇಕಲ್ಲ, ಉಳಿಬೇಕಲ್ಲ, ಡೀಸೆಲ್ ಖರ್ಚು, ಪೆಟ್ರೋಲ್ ಖರ್ಚು. ಅದನ್ನು ಮಾಡಿ ಅಲ್ಲಿಂದ ರೀಲ್ ಹಾಕ್ಯಂದು ಬರೋರು. ಬಂದು ಟೂರಿಂಗ್ ಟಾಕೀಸ್ನಾಗ ಟಿಕೆಟ್ ಹರಿತಿದ್ವಿ ಒಂದು ಫಸ್ಟು. ಆಮ್ಯಾಗ ಅಡಿಕೆ ಮಾರಾಟ ಮಾಡ್ತಿದ್ರು. ಅದಕ್ಕೂ ಮಿಕ್ಸಿಂಗು, ಚಾಕಿ, ಕಲರ್ ಹಾಕೋದು, ಈ ಕೆಲಸ ಮಾಡೋರು. ಏನಪ್ಪ ಇವ್ರ ಅಪ್ಪರ ಯಜಮಾನರು ಒಳ್ಳೆ ಮನುಷ್ಯ, ಸಮಾಜದ ಅಧ್ಯಕ್ಷರಾಗ್ಯಾರ ಅಂತಂದೇಳಿ ಅವಾಗ BJPಯಿಂದ ಟಿಕೆಟು ಕೊಟ್ಟರು, ನಿಂತರು, ಗೆದ್ದರು. ಇವಂದು ಏನೈತೆ ಎಫರ್ಟು? ನಥಿಂಗ್, ಝೀರೋ. ಯಾವಾರ ಒಂದರ ಕೆಲಸಗಳಾಗ್ಯಾವ ನನ್ನ ಕಾಲದಾಗ ಆಗ್ಯಾವು. ಅಂದೇನು ನಿನ್ನೆ ಪೇಪರ್ನ ನೋಡಿದ್ನಪ್ಪ ಮೊನ್ನೆ, ಧೀಮಂತ ನಾಯಕ ಏನು, ಕೆಲಸಗಳು. ಹಳೆ ಬಸ್ ಸ್ಟ್ಯಾಂಡ್ ನಾ ಮಾಡಿಸಿದ್ದು, ಕುಂದವಾಡಕೇರಿ ನಾನು ಮಾಡಿಸಿದ್ದು. ಯಾವಾರ ಒಂದರ ಹೇಳ್ರಪ್ಪ ನೋಡ. ನೀವೇ ಹೇಳ್ಬೇಕಪ್ಪ ಪ್ರಶ್ನರು. ಅದಕ್ಕೆ ಅಲ್ಲಿ ಇಬ್ಬರು ಹಿಡ್ಕೊಂಬಿಟ್ಟಾರೆ ಬಾಡಿಗಾರ್ಡ್ಗಳ್ನ. ಆ ಕಡೆಗೊಬ್ಬನು, ಈ ಕಡೆಗೊಬ್ಬನು. ಇವೆಲ್ಲ ನಡೆಯಲ್ಲ ಈಗ ಬಾಡಿಗಾರ್ಡ್ಗಳು. ಏನಪ್ಪ ಜಿಲೇಬಿ ಅಲ್ಲೊಂದು ಚಾಚು ಹಾಕ್ಸ್ರಿ, ಜಿಲೇಬಿ ಒಂದು ಹಾಕ್ಸ್ರಿ, ಹೇಳ್ತಾನೆ, ನಾನು ದುಡ್ಡು ಕೊಡ್ತೇನೆ. ಚಾಚು ಮಾಡಿ. ಈಗ ಅದಕ್ಕೆ ನೋಡ್ರಿ, ನಾನು ಮೊನ್ನೆ ಬಂದಿದ್ದ ಕೂಡಲೇ ಅದು ನೋಡ್ಲಾರ್ದಲ್ಲೇ ಅಶೋಕ ಥಿಯೇಟ್ರ್ ಮುಂದ್ಗಡಿದು ಅದಕ್ಕೆ ಪ್ಯಾರಲಲ್ ರೋಡ್ ಮಾಡೋಣ. ಈಗ MP ನಮ್ಮ ಕ್ಯಾಂಡಿಡೇಟೇ ಅದಾರ.
ಪ್ಯಾರಲ್ ರೋಡ್ ಸೀದಾ ಇಲ್ಲಿಂದ ಹಿಡಿದು ಬೀಟರ್ ಮಿಲ್ ಪಕ್ಕದಾಗೆ ಏನು ಪುಷ್ಪಾಂಜಲಿ ಥಿಯೇಟ್ರ್ ಐತಲ್ಲ ಸೇಮ್ ಟೈಪ್ ಈ ಕಡೆಗೆ ಪ್ಯಾರಲಲ್ ರೋಡ್ ಮಾಡಿ ಸೀದಾ ಅಂಡರ್ ಬ್ರಿಡ್ಜ್ ತನಕ, ಮತ್ತು ಅದಕ್ಕಿಂತ ಮುಂಚೆ ಇನ್ನೊಂದು ಅಂಡರ್ ಪಾಸ್, ಒಂದು ಇನ್ಲೆಟ್ಟು ಒಂದು ಔಟ್ಲೆಟ್ ಮಾಡಿದರೆ 100% ಸಾಲ್ವ್ ಆಗಲ್ಲ, ಒಂದು 50-60% ಈಗ ಇರೋದಕ್ಕಿಂತ ಉತ್ತಮ ಆಕತಿ. ಪ್ಯಾರಲಲ್ ರೋಡ್ ಮಾಡಿದ್ರಂತೂ ಸಾಲ್ವ್ ಆಕತಿ. ಇಂಥ ಯೋಚನೆ ಮಾಡ್ರಪ್ಪ ಅಂದರೆ ಅದು ಬಿಟ್ಟು ನಾವು ಅದೇನಂತಾರಲ್ಲ ಬರೀ ಸ್ವಂತ ಜಮೀನು ತಗೊಂಡೆ, ಇದು ಇಂಡಸ್ಟ್ರಿಯಲ್ ಪಾರ್ಕ್ ಇದ್ದದ್ದು 3.5 ಲಕ್ಷಕ್ಕೆ ಜಮೀನು ತಗೊಂಡು ಕಾಲೇಜ್ ಕಟ್ಟಿದೆ, ಗುಟ್ಕಾ ಮಾಡಿದೆ, ಯಾವಾರ ಹೇಳ್ರಪ್ಪ, ನೀವು ಹೇಳ್ಬೇಕಪ್ಪ ಅದನ್ನು ಪ್ರಶ್ನರು. ಇಂಥವು ಮಾಡಿ ಊರನ್ನ ಉದ್ಧಾರ ಮಾಡಲಿ. ಅದು ಬಿಟ್ಟು ಹಿಂಗೆ ಅದನ್ನು ಮಾಡೀನಿ ಇದನ್ನು ಮಾಡೀನಿ ಮಾಡಿದ್ರು ಒಳ್ಳೆಯದು, ಸಂತೋಷ, ನಾನು ಸನ್ಮಾನ ಮಾಡ್ತಾನೆ ಬೇಕಾರೆ. ಮಾಡೇ ಇಲ್ಲ ಸುಮ್ಮನೆ ಅವ್ರು ಇವ್ರು ಮಾಡಿದ್ರೆ ನಾ ಮಾಡೀನಿ ಅಂದರೆ ಪಾಪ ರವೀಂದ್ರನಾಥ್ ಸೀನಿಯರ್ ಮನುಷ್ಯ, ರೆಸ್ಪೆಕ್ಟ್ ಕೊಡಬೇಕು. ಅವರೇ ನಾನೇನು ಹೇಳಿಲ್ಲ, ಕರೆದಿಲ್ಲ, ಎಲೆಕ್ಷನ್ ಮಾತಾಡಿಲ್ಲ, ಅವರಾಗಿ ಸೃಷ್ಟಿ ಮಾಡ್ಯಾರೀಗ ನನಗೆ ಸಿಂಪತಿ ಬರಲಿ ಅಂತ. ನನಗೆ ಮುಂಚಿನ ಪರಿಚಯ ರವೀಂದ್ರನಾಥ್, ಹಂಗಂದ್ರೆ ನನಗೆ ಅಣ್ಣ ಆಗ್ಬೇಕು. ಅಲ್ಲಪ್ಪ, ಓಟ್ ಕೇಳಕ್ಕೆ ಯಾವ ಹೋಗ್ಬಾರ್ದ? ಅವತ್ತು ನನಗೆ ಸಿಕ್ಕರು ಎಲೆಕ್ಷನ್ ದಿವಸನೇ ಎದುರಿಗೆ ಸಿಕ್ತು ಕಾರ್. ಎಲ್ರಿ ನಮಗೇನು ಚಾ ಕುಡಿಯೋಕೆ ಕರೆದಿಲ್ಲ ಅಲ್ರಿ ಅಂದೆ. ಎಲೆಕ್ಷನ್ ಮುಗಿಲಪ್ಪ ಆಮೇಲೆ ಬಾ ಚಾ ಕುಡಿಯೋಕೆ ಅಂದರು. ಹಂಗಂದ್ರೆ ಮಾತಾಡ್ಸ್ಲೂಬಾರ್ದ? ಇವ್ರು ಹೋಗಿಲ್ಲಪ್ಪ, ಇನ್ನು ಹೋಗಿಲ್ಲ, ಕರೆದಿಲ್ಲ, ಹೋಗಿಲ್ಲ. ಹೋಗಂತ ಊಟಕ್ಕೆ ಹೋಳಿಗೆ ಊಟ ಮಾಡಿಸಿ ಕರೆದಿದೆ ಅಂತಾನೆ ಬೇಕಾದ್ರೆ. ಕರಿ ಅಂಬಾ ಅದ್ರಿಗೆ. ನಿಮ್ಮ ಇವರು ಯಾರು ನನಗೇನು ಅದು ಇದಕ್ಕೆ ಬಂದಾಗ ಬಂದಿದ್ದೆ, ಯಾರು ನನ್ನ ಹತ್ರ, ಯಾರು ಹೊನ್ನಾಳಿ ಕ್ಷೇತ್ರ ಶಾಸಕರು, ಮಾಜಿ ಯಾವುದೋ ಕಾಂಗ್ರೆಸ್ ನನ್ನ ಹತ್ರ ಬಂದು ಒಂದು 3-4 ಸತಿ ಬಂದರು. ಅವಾಗ ಅಲ್ಲಿ ಮಟ್ಟ ನನಗೇನು ಅವ್ರಿಗೂ ಟಚ್ ಇಲ್ಲ. ಒಂದು 2-3 ಫಂಕ್ಷನ್ನ ಮೀಟ್ ಮಾಡಿರೋದು ಬಿಟ್ಟರೆ ಪರ್ಸ್ನಲ್ ಯಾವ್ದ್ರಿಗೂ ಅವಾಗ ಬಂದಾಗ ನಾ ಇಲ್ಲರಿ ನಾನು ಪಾರ್ಟಿಗೆ ಬರ್ತಾನೆ ಅದು ಇದು ಅಂತ ಜಸ್ಟ್ ಜನರಲ್ ಡಿಸ್ಕಷನ್ನೇ ಕೇಳಿದರು. ನಾನು ಯಾಕೆ ನಿಮ್ಮ ಕರ್ಕೊಂಡ್ರೆ ಯಾರಾದಾರ ಅಂತ ಹೇಳಿದ್ದು ನಾನು. ಅದಾದಮೇಲೆ ನಮಗವ್ರಿಗೂ ಟಚ್ ಇಲ್ಲ. ಅದು ಯಾರು ಇವರು ಯಡಿಯೂರಪ್ಪನವ್ರ ಮಗ ವಿಜಯೇಂದ್ರ ಇದಾಗಿದ್ದ ಕೂಡಲೇ, ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ದ ಕೂಡಲೇ ಆವತ್ತಿಂದ ಬಂದೇ ಇಲ್ಲ ನನ್ನ ಹತ್ರ, ಬಂದಿಲ್ಲ. ಅವ್ರ ಪಾಡಿಗೆ ಅವರು, ನಮ್ಮ ಪಾಡಿಗೆ ನಾವು ಎಲೆಕ್ಷನ್ ಮಾಡಿದ್ವಿ. ಇದು ಇವರು ಸೃಷ್ಟಿ ಮಾಡ್ಕೊಳ್ಳೋ ತಪ್ಪು. ಆಮೇಲೆ ಈಗ ಆಗಿ ಹೋಗಬೇಕು. ಇದು ಬಿಟ್ಟು ಸೋತವಿ ಅಂತೇಳಿ ಅವ್ರ ಮೇಲೆ ಇವ್ರ ಮೇಲೆ ಗೂಬಿ ಕುಣಿಸೋದಲ್ಲ. ಹಾಂ, ಈ ರವೀಂದ್ರನಾಥ್ ಹೇಳಿದ್ರಲ್ರ, ಆಲದ ಮರದ ಒಂದು ಸ್ವಲ್ಪ ನೆಮ್ಮದಿಯಾಗಿ ಕೂತ್ಕೊಂಡು ಧ್ಯಾನ ಮಾಡಲಿ ಅಂದಿದ್ರು. ನಾನಾಗಿದ್ದೆ ಜಾಲಿ ಮರದ ಕೆಳಗೆ ಕುಂದಿರ್ಸಿದ್ದೆ ಅಂದೆ. ಹಾಂ, ಯಾಕಂದರೆ ಅಲ್ಲಿ ಅವ್ರ ತಮ್ಮನ ಒಳಗೆ ಹಾಕಿದ್ರಲ್ಲ ಅವ ಮೈನಿಂಗ್ನಾಗೆ, ಅಲ್ಲಿ ಮೈನಿಂಗ್ನಾಗ ಬೆಳೆಯೋದೇ ಜಾಲಿ ಮರಗಳಲ್ಲಿ, ಬೇರೆ ಮರಗಳು ಯಾವ ಇರಲ್ಲ. ಇಂಥವೆಲ್ಲ ಆಗಿದೆ, ಅದು ಆಗಿದೆ.